ಈ ಜಗತ್ತಿನಲ್ಲಿ ವೈದ್ಯಕೀಯವಾಗಿ, ವೈಜ್ಞಾನಿಕವಾಗಿ, ಜ್ಯೋತಿಷ್ಯದಲ್ಲಿ, ಆಧ್ಯಾತ್ಮಿಕವಾಗಿ, ಯಾಕೆ ಪುರಾಣಗಳಲ್ಲಿ, ಯೋಗಶಾಸ್ತ್ರಗಳಲ್ಲಿ ಕೂಡ ರುದ್ರಾಕ್ಷಿಯ ಮಹಿಮೆ ಈಗಾಗಲೇ ಸಾಬೀತಾಗಿದೆ. ರುದ್ರಾಕ್ಷಿಗೆ ಇಷ್ಟೊಂದು ಶಕ್ತಿ ಹೇಗೆ ಬಂತು ಅಂತ ಕೇಳ್ತೀರಾ? ಎಲ್ಲ ಒರಿಜಿನಲ್ ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಂದರೆ ವಿದ್ಯುತ್ ಕಾಂತೀಯ ಶಕ್ತಿ ನೈಸರ್ಗಿಕವಾಗೇ ಇರುತ್ತೆ ಅಂತ ವೈಜ್ಞಾನಿಕವಾಗಿ ಈಗಾಗಲೇ ಸಾಬೀತಾಗಿದೆ. ರುದ್ರಾಕ್ಷಿಯಿಂದ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಚಕ್ರಗಳು ಜಾಗೃತಗೊಳ್ಳುತ್ತವೆ. ಅಂತೆಯೇ ನಮ್ಮ ದೇಹದಲ್ಲಿರುವ ಕಾಯಿಲೆಗಳೆಲ್ಲ ದೂರ ಆಗೋದಕ್ಕೆ ಬಹಳ ಸಹಕಾರಿಯಾಗಿರುತ್ತೆ ಈ ರುದ್ರಾಕ್ಷಿ. 1860ರ ನಂತರ ಡಾಕ್ಟರ್ ಅಬ್ರಾಹಂ, ಜಾನ್ ಗ್ಯಾರೆಟ್, ಕೆರ್ಬರ್ ಡ್ರಾಯ್ ರುದ್ರಾಕ್ಷಿಯ ಸೌಲಭ್ಯಗಳನ್ನು ವೈದ್ಯಕೀಯವಾಗಿ ಸಾಬೀತುಪಡಿಸಿದರು. ಜರ್ಮನಿಯಲ್ಲಿರುವ ಕಲೋನ್ ವಿಶ್ವವಿದ್ಯಾಲಯ, ಅಮೆರಿಕಾದಲ್ಲಿರುವ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಫ್ಲಾರಿಡಾ ವಿಶ್ವವಿದ್ಯಾಲಯ ಮತ್ತು ಮುಂಬೈಯಲ್ಲಿರುವ ವಿಶ್ವವಿದ್ಯಾಲಯದ ವೈದ್ಯಕೀಯ ವಿಭಾಗದವರೆಲ್ಲ ಸೇರಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ರುದ್ರಾಕ್ಷಿಯ ವೈದ್ಯಕೀಯ ವಿಶೇಷ ಲಕ್ಷಣಗಳನ್ನು ಸಾಕ್ಷಿಗಳ ಸಹಿತ ಸಾಬೀತುಪಡಿಸಿದರು. ಬನಾರಸ್ನಲ್ಲಿ ಇರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರುದ್ರಾಕ್ಷಿಯಲ್ಲಿ ಸ್ವಾಭಾವಿಕವಾಗಿರುವ ವಿದ್ಯುತ್ ಕಾಂತೀಯ ಶಕ್ತಿಯನ್ನು ಸಾಬೀತುಪಡಿಸಿದಾಗ ವಿಶ್ವವೇ ನಿಬ್ಬೆರಗಾಗಿ ನೋಡಿತು. ರೇಡಿಯೋ ತರಂಗಗಳು ಹಾಗೂ ನಾವು ಉಪಯೋಗಿಸುವ ಸೆಲ್ಫೋನ್ ತರಂಗಗಳಿಂದ ಮನುಷ್ಯನಿಗೆ ಆಗುವ ಹಾನಿಗಳಿಂದ ರುದ್ರಾಕ್ಷಿ ಎಷ್ಟು ರಕ್ಷಿಸುತ್ತದೆ ಎಂದು ಈಗಾಗಲೇ ಸಂಶೋಧನೆಗಳು ನಡೆಯುತ್ತಾ ಇದೆ. ಇದರ ಫಲಿತಾಂಶ ಬಂದಾಗ ಮತ್ತೆ ಪ್ರಪಂಚವು ನಿಬ್ಬೆರಗಾಗಿ ನೋಡಿದರೆ ಆಶ್ಚರ್ಯವೇನಿಲ್ಲ. ಕೆಲವು ನಕಲಿ ಸಂಸ್ಥೆಗಳು ಯಾಕೆ ರುದ್ರಾಕ್ಷಿಯ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದಂಥವರು ಕೂಡ ರುದ್ರಾಕ್ಷಿಯನ್ನು ಮಾರಾಟ ಮಾಡ್ತಾರೆ. ಆದರೆ ರುದ್ರಾಕ್ಷಿಯ ಬಗ್ಗೆ ಪೂರ್ತಿ ತಿಳ್ಕೊಂಡಿರೋರು, ಯಾರ್ಯಾರಿಗೆ ಯಾವ ಯಾವ ರುದ್ರಾಕ್ಷಿ ಸೂಕ್ತ ಮತ್ತು ಅವುಗಳನ್ನು ಮಾಲೆಯ ಸಂಯೋಜನೆಯಲ್ಲಿ ಹೇಗೆ ಮಾಡಬೇಕು, ಇವುಗಳ ಮಾಹಿತಿಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳ ಮೂಲಕ ರುದ್ರಾಕ್ಷಿಯನ್ನು ಖರೀದಿಸಿ ಧರಿಸಿದರೆ ಫಲ ಸಿಗುತ್ತೆ. ಅಂತಹ ನಿಮಗೆ ಫಲ ಕೊಡುವಂತಹ ರುದ್ರಾಕ್ಷಿಯನ್ನು ನೀವು ಖರೀದಿಸಬೇಕಾದರೆ ನಿಮ್ಮ ಚಾಯ್ಸ್ ಶ್ರೀ ಶಾಪಿ. ಯಾಕೆ ಗೊತ್ತಾ? ಶ್ರೀ ಶಾಪಿಯಲ್ಲಿ ನೇಪಾಳದ ಒರಿಜಿನಲ್ ರುದ್ರಾಕ್ಷಿಯನ್ನು ಮಾತ್ರ ನಾವು ಮಾರಾಟ ಮಾಡ್ತೀವಿ.